ಮುಂಬೈನಲ್ಲಿ ಒಂದು ನರ್ಸು ಜಸ್ಟ್ 299 ರೂಪಾಯಿಗೆ ಬಟ್ಟೆ ತಗೊಳಕ್ ಹೋಗಿ 1 ಲಕ್ಷ ರೂಪಾಯಿ ಮೋಸ ಹೋಗ್ಬಿಟ್ಟಿದ್ದಾರೆ. ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡುವಾಗ ಅಡ್ವರ್ಟೈಸ್ಮೆಂಟ್ ನೋಡಿ ಫೇಸ್ಬುಕ್ ಅಲ್ಲೆಲ್ಲೋ ಬಟ್ಟೆ ತಗೊಳಕ್ ಹೋಗಿದ್ದಾರೆ. ಅಲ್ಲಿ ಪೇಮೆಂಟ್ ಮಾಡಿ ಬಟ್ಟೆನ ತಗೊಂಡಿದ್ದಾರೆ. ಪೇಮೆಂಟ್ ಮಾಡಾದ್ಮೇಲೆ ಇವ್ರ ಫೋನಲ್ಲಿ ಆಟೋ ಪೇ ಕಟ್ ಆಗ್ತಿದೆ ಅಂತ ಅನ್ಕೋತಾ ಇದ್ದೀನಿ. ಅದರಲ್ಲಿ ಶಿಪ್ಪಿಂಗ್ ಚಾರ್ಜಸ್ಸು ಮತ್ತೆ ಟ್ರ್ಯಾಕಿಂಗ್ ಚಾರ್ಜಸ್ಸು, ಪ್ಯಾಕಿಂಗ್ ಚಾರ್ಜಸ್ಸು, ಈ ತರ ಕಾಳು ಮೂಡು ಅಂತ ಚಾರ್ಜಸ್ ಕಟ್ಟಾಗೇ ಹೋಗಿದೆ. 1 ಲಕ್ಷದವರೆಗೂ ಜಸ್ಟ್ 5 ದಿನದಲ್ಲಿ ಖಾಲಿ ಆಗ್ಬಿಟ್ಟಿದೆ. ಸೊ ಈ ರೀತಿನೂ ನಿಮಗೆ ಆಗಬಹುದು. ಆದಷ್ಟು ನೀವು ಆನ್ಲೈನಲ್ಲಿ ಪೇಮೆಂಟ್ ಮಾಡುವಾಗ ಆದಷ್ಟು ಎಚ್ಚರಿಕೆಯಿಂದ ಇರಿ. ಆಟೋ ಪೇ ಎಲ್ಲ ಸೆಟ್ ಮಾಡಿದ್ರೆ ನೀವು ಡಿಲೀಟ್ ಮಾಡಿ. ಜಸ್ಟ್ ಫೋನ್ ಪೇ ಯೂಸ್ ಮಾಡೋರಾಗಿದ್ರೆ ಫೋನ್ ಪೇ ಆ್ಯಪ್ ಓಪನ್ ಮಾಡ್ಕೊಳ್ಳಿ. ಸರ್ಚ್ನಲ್ಲಿ ಆಟೋ ಪೇ ಅಂತ ಸರ್ಚ್ ಮಾಡಿ. ಅಲ್ಲಿಷ್ಟಲ್ಲಿ ಸುಮಾರು ಇರುತ್ತೆ, ಅದನ್ನೆಲ್ಲ ಪಾಸ್ ಮಾಡಿ ಅಥವಾ ಡಿಲೀಟ್ ಮಾಡಿ. ನೀವು ಕೂಡ ನಿಮ್ಮ ಅಕೌಂಟನ್ನು ಸೇಫ್ ಆಗಿ ಇಟ್ಕೊಬಹುದು. ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಮನೆಯಲ್ಲಿರೋರಿಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ದೊಡ್ಡವರಿಗೆ ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ಜಾಸ್ತಿ ಆನ್ಲೈನ್ ಪೇಮೆಂಟ್ ಮಾಡ್ತಾರೋ ಅವರೆಲ್ಲ ಈ ಒಂದು ಕಾಲದಲ್ಲಿ ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಬ್ಯಾಂಕ್ ಅಕೌಂಟ್, ಫೋನ್ ಪೇ ಎಲ್ಲ ಇಟ್ಕೊಂಡಿದ್ದೀರಾ ಅಂದ್ರೆ ನಿಮಗೆ ನಾಮ ಹಾಕೋದಂತೂ ಪಕ್ಕ. ಸೊ ಆದಷ್ಟು ಸೇಫ್ ಆಗಿರಿ.